Okay. ಎಲ್ಲರೂ ಇಲ್ಲಿ ಆಗಿರಲ್ಲ? Because so many times what happens, we are physically present here, but mentally we are somewhere else, maybe in CBT, which is very near to you. Okay, thank you. You are all here today. The NSS Day, that is 24th September. As the madam said, it has started on the eve of centenary of Mahatma Gandhi's birthday. So today we are celebrating his memory. Means Mahatma Gandhi has told us that in the NSS Gita, that one more thing which is very the respectful thing is that we have said the this stage with the sir whose brother has written the NSS Gita. ಯಾಕಂದ್ರೆ ನಾವು ಎಲ್ಲರೂ ಕಡೆ ಕೇಳ್ತಿರ್ತೀವಿ ಅದು ಅಂಜುಮನ್ ಕಾಲೇಜ್ ಸರ್ ಬರೆದ್ರು ಅಂತ, ಬಟ್ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಅದೇನೈತ್ರಿ ಒಂದು ಸಾರ್ಥಕ ಅನಿಸ್ತವ್ರು ಸರ್ ನೋಡಿ, ಆಮೇಲೆ ಸರ್ ಹೆಸರು ಕೇಳಿ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಅದಕ್ಕೆ ಅದ್ರೊಳಗೆ ಹೇಳ್ತಾರೆ NSS ಗೀತೆ ಒಳಗೆ ಏನಂತೇಳಿ, ಗ್ರಾಮಗಳೇ ಬೆಳೆದ್ರೆ ಬೆಳೆಯುವುದು ದೇಶ ಅಂತ. ಗ್ರಾಮಗಳು ಬೆಳೆಯುವುದು ದೇಶ. ಬಿಕಾಸ್ ಅವರ್ ಕಂಟ್ರಿ ಇಟ್ ಇಸ್ ಫುಲ್ ಆಫ್ ವಿಲೇಜಸ್. ಜಾಸ್ತಿ ನಾವೇನಿದಾವೆ ಈ ವಿಲೇಜಸ್ ಒಂದು ಸ್ವಲ್ಪ ಏನಾಗ್ತಾ ಇದಾವೆ, ಶನಿ ಅರ್ಬನ್ ಏರಿಯಾಸ್ ತರ ಆಗ್ತಾ ಇದಾವೆ. ಯಾಕಂತಂದ್ರೆ ಬಿಕಾಸ್ ಆಫ್ ಟೆಕ್ನಾಲಜಿ. ಹಳ್ಳಿಗಳಂತಂದ್ರೆ ಹಳ್ಳಿಗಳ ಗತಿನ ಕನ್ಸಂಗಿಲ್ಲ. ಕೆಲವೊಂದು ಊರುಗಳು ಅವು ಪಟ್ಟಣಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಡೆವಲಪ್ ಆಗಿದೆ. ಅದಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಸ್ವಲ್ಪ ನಾವು ರೀಚ್ ಆಗ್ತಾ ಇದೀವಿ, ಬಟ್ ನಮ್ಮ ಮೌಲ್ಯಗಳು ಏನಾಗ್ತಾ ಇದಾವೆ, ಕುಂತಾ ಇದ್ದಾವೆ. ಸೊ ಅದ್ರ ಬಗ್ಗೆ ಎಲ್ಲ ಒಂದು 15 ನಿಮಿಷ ಭಾಳ ಟೈಮ್ ತಗೊಳಂಗಿಲ್ಲ. ಅಂದ್ರೆ ಇನ್ 10 to 15 minutes I am going to talk. Respected President of this function, Mullah sir, Naga sir, Unit 2 Program Officer, and Syed madam, and Saubhagya madam, and coordinator sir, IQAC coordinator with hectic work, lot of work, because the IQAC is like that. The coordinator is always on the, what we can say, on the stove, like on the stove. Okay, and Ballari madam is there, who is very dear to me. ಆಮೇಲೆ ನಮ್ಮ ಇಂಗ್ಲಿಷ್ ಲೆಕ್ಚರ್ಸ್ ಎಲ್ಲ ಇದ್ದಾರೆ. ಥ್ಯಾಂಕ್ ಯು ಸರ್, ನಾಗರಾಜ್ ಸರ್, ಫಾರ್ ಕಾಲಿಂಗ್ ಮೀ ಆಸ್ ಅ ಗೆಸ್ಟ್ ಹಿಯರ್. ಬಿಕಾಸ್ ನನಗೆ ಅನಿಸ್ತು ಅಂದರೆ ನಾವು ಕೆಲವೊಂದ್ಸರಿ ನಾವು ಕೇಳ್ಕೋಬೇಕಾಗ್ತದೆ. ಯಾಕಂತಂದ್ರೆ ನಾವು ಇದಕ್ಕೆ ಫಿಟ್ ಆಗ್ತೇವೆ ಅಂತೇಳಿ, ಬಟ್ ಸರ್ ನಮ್ಗೆ ಗೌರವ ಕೊಟ್ಟು ಅವ್ರಿಗೆ ನಾನು ತುಂಬ ಆಭಾರಿ ಆಗಿದ್ದೇನೆ. ಆಸ್ ಎ ಗೆಸ್ಟ್ ನಮಗೆ ಅವರು ಕರೆದಿದ್ದಾರೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ NSS ಏನಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನ್ಯಾಷನಲ್ ಸರ್ವಿಸ್ ಸ್ಕೀಮ್. ಓಕೆ, ಗೊತ್ತಿದೆ ಅಲ್ಲ ಎಲ್ಲರಿಗೂ? ಯಾಕಂದ್ರೆ NSS ಅನ್ಕೊಂತ ಹೋಗಿ ನೀವು NSS ಫುಲ್ ಫಾರ್ಮ್ ಹೇಳಪ್ಪ ಅಂತಂದ್ರೆ NSS ಅಷ್ಟೇ ಗೊತ್ತೈತ್ರಿ ನಮ್ಗೆ ಅಂತಲ್ಲ. NSS ಅಂತಂದ್ರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್. ಓಕೆ, ಅದ್ರ ಇದನ್ನ ನೋಡಿದ್ರಲ್ಲ ನೀವು, ಲೋಗೋ ಚಕ್ರ, ಅದು ಎಲ್ಲಿಂದ ಬಂದಿದ್ದಾರೆ, ಎಲ್ಲಿಂದ ತಗೊಂಡ್ರೆ ನಾವು ಅದನ್ನ ಯಾರಾದ್ರೂ ಹೇಳ್ಬೋದು. ಅದನ್ನ ನಾವು ಒರಿಸ್ಸಾದ ಸೂರ್ಯ ದೇವಾಲಯದೊಳಗೆ ಆ ಚಕ್ರ ಇದ್ದಾರೆ, ಅದನ್ನ ನಾವು ಮಾಡೆಲ್ ಆಗಿ ಬಂದು ಏನ್ ಮಾಡಿದೀವಿ, ಆ NSS ಲೋಗೋನ ತಗೊಂಡಿದ್ದೀವಿ. ಸೊ ಚಕ್ರ ಅಂತಂದ್ರೆ ಏನ್ರಿ, ವೀಲ್ ಅಂತಂದ್ರೆ ಇಟ್ ಆಲ್ವೇಸ್ ಶೋಸ್ ದ ಮೂವ್ಮೆಂಟ್, ಅಂದ್ರೆ ಚಲನೆಯನ್ನು ಏನ್ ಮಾಡ್ತಿದ್ರೆ ಅದು ತೋರಿಸ್ತದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಚಲನಶೀಲರ ಆಗಿರ್ಬೇಕಂತ ಹೇಳಿ ನಮ್ಗೆ ಏನ್ ಮಾಡಿದ್ದಾರೆ, ಆ ಒಂದು NSS ಗೆ ಆ ಲೋಗೋವನ್ನ ತಗೊಂಡು ಬಹಳ ಅರ್ಥಪೂರ್ಣವಾಗಿರುವಂತ ಲೋಗೋ. ಆಮೇಲೆ ಒಂದು NSS ಮೋಟೋ ಇದೆ. ಏನ್ರಿ ಮೋಟೋ? ನಾಟ್ ಮೀ ಬಟ್ ಯು. ಅಂದ್ರೆ ನನಗಾಗಿ ಅಲ್ಲ, ನಿಮಗೋಸ್ಕರ, ನಿನಗಾಗಿ. ಅಂದ್ರೆ ನಾವು ಯಾವಾಗಲೂ NSS ಅನ್ನು ನಾವು ಏನಂತ ಕರಿತೇವೆ ಅಂತಂದ್ರೆ ವಾಲಂಟಿಯರ್ಸ್ ಅಂತ ಕರಿತೇವೆ, ಸ್ವಯಂ ಸೇವಕರು. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಹೇಳ್ಬಿಡ್ತೇನೆ ನಾನು, ನೀವು ಎಲ್ಲ ನನ್ನ ಸ್ಟೂಡೆಂಟ್ಸ್ ಅಂತ ಹೇಳ್ತೇನೆ. ಏನಂತಂದ್ರೆ ಸೇವೆ ಮಾಡೋ ಮನಸ್ಥಿತಿ ಇದ್ರೆ ಮಾತ್ರ ನೀವು ಏನ್ ಮಾಡ್ರಿ, NSS ಸೇರ್ಕೋರಿ. ಅಥವಾ ವರ್ಷದ ಒಂದು ಕ್ಯಾಂಪ್ ಬರ್ತದೆ, ಅಥವಾ ನಮ್ಮ ಸರ್ ಯಾರೋ ಕೋರ್ಸ್ ಮಾಡಿದ್ರು, ಹಿಂಗಂತ ಏನ್ ಮಾಡಕ್ ಹೋಗ್ಬಿಡ್ರಿ, ಸೇರ್ಕೊಳ್ಕೋಬೇಡಿ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ NSS ಸೇರ್ಕೊಂಡ್ರ ಬರೀ ಕಸ ಹೊಡಿಯೋದು ಅಷ್ಟೇ ಐತೇನ್ರಿ? ದಿಸ್ ಇಸ್ ದ ಕ್ವಶನ್ ಆಫ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಬರೀ ಕ್ಲೀನಿಂಗ್ ಅಷ್ಟೇ ಇರ್ತತೇನ್ರಿ? ಆಮೇಲೆ ಇದರಿಂದ ಉಪಯೋಗ ಏನೈತ್ರಿ? ಯಾಕಂದ್ರೆ NCC ಅವ್ರಿಗೆ ಏನಿರ್ತದ್ರಿ, ಕೋಟಾ ಇರ್ತದೆ. ನಿಮಗೂ ಕೂಡ ಏನಂತಂದ್ರೆ ಹೈಯರ್ ಎಜುಕೇಶನ್ಗೆ ನೀವು PG ಎಲ್ಲ ಮಾಡಕ್ ಹೋದ್ರಿ ಅಂತಂದ್ರೆ ನಿಮ್ಗೆ 5% ಏನಿರ್ತಂದ್ರೆ ನಿಮಗೂ ಕೂಡ ರಿಸರ್ವೇಶನ್ ಇರ್ತದೆ NSS ಮಾಡೋದು. ಅಂದ್ರೆ ಇದಕ್ಕಿಂತ ಹೆಚ್ಚಾಗಿ ನೀವು ಏನಾಗ್ತೀರ ಅಂತಂದ್ರೆ ಸ್ವಯಂ ಸೇವಕರಾಗ್ತೀರಿ.
ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಸ್ವಯಂ ಸೇವಕ ಅಂತ ನಮ್ಮ ಸ್ವಂತ ಮನಸ್ಸಿಂದ ಸೇವಕರಾಗುವುದು. ಇದೊಂದು ಪ್ಲಾಟ್ಫಾರ್ಮ್ ನಿಮ್ಗೆ ಎದಕ್ಕೆ ಸೇವೆಯನ್ನು ಮಾಡಿ. ಈಗ ಸಾಕಷ್ಟು ಜನ ಇರ್ತಾರೋ ಸೇವೆ ಮಾಡ್ಬೇಕಂತ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಾಗಿಲ್ಲ. ಬಟ್ ಈ ಸ್ವಯಂ ಸೇವಕರಾಗಿ ನೀವು ಸೇರ್ಕೊಂಡ್ರು ಅಂತಂದ್ರೆ ಸೇವೆಯನ್ನ ಮಾಡ್ಬೋದು. ಬರೀ ಸ್ವಚ್ಛತೆ ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ಈಗ ನೀವು NSS ನ ಸೇರ್ಕೊಂಡಿರಂತ ನಿಮ್ಮ ಫ್ರೆಂಡ್ಸ್ ಒಂದಿಷ್ಟು ಜನ ಎಲ್ಲ ಹೇಳ್ತಿರ್ತಾರೆ, NSS ಏನಂತ ಬಿಡ ಬರೀ ಕಸ ಹೊಡೆದ ಕ್ಯಾಟ್ನಿ ಸೇರ್ಕೊಂಡು. ದಯವಿಟ್ಟು ಅವ್ರಿಗೆಲ್ಲ ತಿಳಿಸಿ ಹೇಳ್ಬೇಕು, ನೀವು NSS ವಾಲಂಟಿಯರ್ಸ್ ಏನಿರ್ತಿರಲ್ಲ ನೀವು ಅವ್ರಿಗೆ ತಿಳಿಸಿ ಹೇಳ್ಬೇಕು, NSS ಅಂತಂದ್ರೆ ಕಸ ಹೊಡೆಯೋದು ಮಾತ್ರ ಅಲ್ಲ, ಅದೊಂದು ಪಾರ್ಟ್. ಯಾಕೆ ಹೇಳ್ರಿ, ನೀವು ಈಗ ಸ್ಪೆಷಲ್ ಕ್ಯಾಂಪ್ ಹಾಕ್ತೇವೆ ವರ್ಷಕ್ಕೊಂದ್ಸರಿ 7 ದಿವಸ 2 ದಿವಸ ಅದ್ರಾಗ ಹೋಗ್ಬಿಡ್ತದೆ. ಅಂದ್ರೆ ಮೊದಲೇ ದಿವಸ ಇನಾಗ್ರೇಷನ್ಗೆ ಹೋಗ್ತದೆ, ಸರ್ ಬರ್ತದೆ, ಆಮೇಲೆ ಕೊನೆ ದಿನ ವ್ಯಾಲಿಡಿಟಿ ಫಂಕ್ಷನ್ 11 ಗಂಟೆಗೆ ಇರ್ತದೆ, ಮನೆಗೆ ಬಂದ್ಬಿಡ್ತು. 5 ದಿವಸ ನಾವು ಕ್ಲೀನ್ ಮಾಡಿದ್ರೆ ಊರು ಕ್ಲೀನ್ ಆಗಂಗಿಲ್ಲ. ಆಮೇಲೆ ಅವರು ನಾವ ಬಂದು ಕ್ಲೀನ್ ಮಾಡ್ಲಿಕ್ಕೆ ಅವ್ರು ಸುಮ್ಮನೆ ಇರಂಗಿಲ್ಲ, ಅಲ್ಲಿ ಪಂಚಾಯತ್ ಇರ್ತದೆ, ಎಲ್ಲ ವ್ಯವಸ್ಥೆ ಇರ್ತದೆ. ಆದ್ರೆ ನಿಮ್ಮಲ್ಲಿ ಒಂದು ಸೇವಾ ಮನೋಭಾವನೆಯನ್ನ ಅಂದ್ರೆ ಈ ತರ ಸೇವೆ ಮಾಡ್ಬೇಕು ಅನ್ನೋ ಮನೋಭಾವನೆ ಕೊಟ್ಟು ಹಚ್ಕೋಸ್ಕರ ಏನ್ ಮಾಡಿದಾರೆ ಅವರು ನಿಮ್ಗೆ 7 ಡೇಸ್ ಸ್ಪೆಷಲ್ ವಿಲೇಜ್ ಕ್ಯಾಂಪ್ ಇಟ್ಟಿದ್ದಾರೆ. ಅದಕ್ಕೆ ಬರೀ ಕಸ ಹೊಡಿದಲ್ರಿ, ಯಾಕಂದ್ರೆ ನೀವು ಮಾಡೋದು ಹೇಳಿದ್ನಲ್ಲ, ನೀವು ಹೋಗಿ ಕಸ ಹೊಡೆದ ಊರ ಸ್ವಚ್ಛ ಆಗಂಗಿಲ್ಲ. ಅದು ನಿಮ್ದೊಂದು ಅದಕ್ಕೆ ಪುಟ್ಟ ಕಿರುಕಾಣಿಕೆ. NSS ಅಂತಂದ್ರೆ ಕ್ಲೀನ್ಲಿನೆಸ್, ಆಮೇಲೆ ಇಟ್ ಇಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎ ಪರ್ಸನ್. ನಿಮ್ಗೆ ಏನ್ ಮಾಡ್ತಾವ ಅಂತ ನಾಯಕತ್ವದ ಗುಣಗಳು ಬೆಳಿತಾವೆ NSS ಒಳಗೆ ಸೇರ್ಕೊಳ್ಳೋದ್ರಿಂದ. ಯಾಕಂದ್ರೆ ನೀವು ಸ್ಟೇಜ್ ಸಿಗ್ತದ್ರಿ, ಈ ತರ ಈಗ ನನಗೆ ಸಿಕ್ಕತ್ತಲ್ಲ. ಯಾಕಂತಂದ್ರೆ ನಾನು ಕೂಡ NSS ಸ್ಟೂಡೆಂಟ್ ಇದ್ದೆ KTL ಕಾಲೇಜ್ ಒಳಗೆ. ನಾವು ಇದ್ರೊಳಗೆ ಬೇಲೂರೊಳಗೆ ಸ್ಪೆಷಲ್ ಕ್ಯಾಂಪ್ ಮಾಡಿದ್ವಿ. ನಮ್ಗೆ ಇನ್ನೂ ನೆನಪದ ನ್ಯಾಲ್ಕಿ ಸರ್ ನಮ್ಮ ಪ್ರೋಗ್ರಾಮ್ ಆಫೀಸರ್ ಇದ್ರು, ಇವತ್ತು ಅದೆಲ್ಲ ನೆನಪು ಬಂತು.